ಹಾಯ್ ವೀವರ್ಸ್, ಕರುನಾಡ ಕೈರುಚಿ ಕ್ರಿಯೇಷನ್ಸ್ಗೆ ಸ್ವಾಗತ. ನಾನಿವತ್ತು ಬ್ಲೌಸ್ ಪೀಸಿಂದ ವರಮಹಾಲಕ್ಷ್ಮಿ ತಾಯಿಗೆ ಈಸಿಯಾಗಿ ಹೇಗೆ ಅಲಂಕಾರನ ಮಾಡಬಹುದು ಅನ್ನೋದನ್ನು ನಿಮ್ಮೊಟ್ಟಿಗೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ನಾನಿಲ್ಲಿ 2 ಬ್ಲೌಸ್ ಪೀಸನ್ನು ತೊಗೊಂಡಿದ್ದೀನಿ. 1 ಮೀಟ್ರದ್ದು 2 ಬ್ಲೌಸ್ ಪೀಸನ್ನು ತೊಗೊಳ್ಳಿ. ನಂತರ ನಾನಿಲ್ಲಿ 1 ಬ್ಲೌಸ್ ಪೀಸನ್ನು ನೆರಿಗೆಯನ್ನು ಮಾಡ್ಕೊಳ್ತಾ ಇದ್ದೀನಿ. ಬ್ಲೌಸ್ ಪೀಸನ್ನು ಹರಡ್ಕೊಂಡು ಈ ರೀತಿ ನೆರಿಗೆಗಳನ್ನ ಮಾಡ್ಕೊಳ್ಳಿ. 2 ಕೈಗಳಿಂದ ನೆರಿಗೆಗಳು ಮಾಡಿದಾಗ ನೆರಿಗೆಗಳು ಎಲ್ಲೂ ಜರುಗದಿರ ಸ್ಟಿಪ್ಪಾಗಿ ಕುತ್ಕೊಂಡ್ರೆ ನೀವು ನೆರಿಗೆಗಳನ್ನ ಜೋಡಿಸಿ ಕ್ಲಿಪ್ಪನ್ನು ಸೇರಿಸ್ಕೋಬೋದು. ಬಟ್ ಈ ಬ್ಲೌಸ್ ಪೀಸು ಅಷ್ಟು ನೀಟಾಗಿ ನೆರಿಗೆಗಳನ್ನ ಕೂರ್ತಾ ಇರಲಿಲ್ಲ. ಅದಕ್ಕೋಸ್ಕರ ನಾನಿಲ್ಲಿ ಒಂದು ಸೈಡಿಂದ ನೆರಿಗೆಗಳನ್ನ ಮಾಡ್ತಾ ಇದ್ದೀನಿ. 2 ಬೆರಳು ಅಗಲ ಆಗುವಷ್ಟು ನಾನಿಲ್ಲಿ ಪ್ಲೀಟ್ಸನ್ನು ಮಾಡ್ಕೊಳ್ತಾ ಇದ್ದೀನಿ. ಸಣ್ಣದಾಗಿ ಪ್ಲೀಟ್ಸ್ಗಳನ್ನ ಮಾಡಿಕೊಂಡು ನಂತರ ನೆರಿಗೆಗಳನ್ನೆಲ್ಲ ನೀಟಾಗಿ ಜೋಡಿಸ್ಬಿಟ್ಟು ನಾನಿಲ್ಲಿ ಕ್ಲಿಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಕ್ಲಿಪ್ಪು ಅಥವಾ ಬಟ್ಟೆ ಪಿನ್ನನ್ನು ನೀವಿಲ್ಲಿ ಸೇರಿಸ್ಕೋಬೋದು. ಮೊದಲಿಗೆ ಒಂದು ತುದಿಗೆ ನೆರಿಗೆಗಳನ್ನ ಜೋಡಿಸ್ಬಿಟ್ಟು ಅದೇ ನೆರಿಗೆಗಳನ್ನ ನೀಟಾಗಿ ಹಾಗೆ ಸ್ವಲ್ಪ ದೂರಕ್ಕೆ ಜೋಡಿಸ್ತಾ ಪೂರ್ತಿ ಬ್ಲೌಸ್ ಪೀಸ್ನ ಇದೇ ರೀತಿ ಪ್ಲೀಟ್ಸ್ಗಳನ್ನ ಮಾಡಿಕೊಂಡು ಸ್ವಲ್ಪ ದೂರಕ್ಕೆ ನಾನಿಲ್ಲಿ ಕ್ಲಿಪ್ಗಳನ್ನ ಸೇರಿಸ್ಕೊಳ್ತಾ ಇದ್ದೀನಿ. ಕೆಲವು ಬ್ಲೌಸ್ ಪೀಸು ನೀಟಾಗಿ ಕುತ್ಕೊಳ್ಳುತ್ತೆ, ನಾವು ಹೇಗೆ ನೆರಿಗೆ ಮಾಡ್ತೀವಿ ಹಾಗೆ ಕುತ್ಕೊಳ್ಳುತ್ತೆ. ಇನ್ನು ಕೆಲವು ಬ್ಲೌಸ್ ಪೀಸು ಅಷ್ಟು ನೀಟಾಗಿ ನೆರಿಗೆಗಳು ಕುತ್ಕೊಳ್ಳಲ್ಲ. ಆಗ ನೀವು ಈ ರೀತಿಯಾಗಿ ಮಾಡ್ಕೋಬೋದು. ಅಥವಾ ಇಬ್ಬರು ಇದ್ದಾಗ ಒಂದು ಸೈಡು ಇನ್ನೊಬ್ಬರು ಹಿಡ್ಕೊಂಡಿರ್ತಾರೆ, ಇನ್ನೊಂದು ಸೈಡು ನಾವು ನೆರಿಗೆಗಳನ್ನ ಜೋಡಿಸ್ಬಿಟ್ಟು ಕ್ಲಿಪ್ಪ ಅಥವಾ ಪಿನ್ನನ್ನು ಸೇರಿಸ್ಕೋಬೋದು. ಈ ರೀತಿ ನೆರಿಗೆಗಳನ್ನ ನೀಟಾಗಿ ಜೋಡಿಸ್ಬಿಟ್ಟು ನಾನು ಫೋಲ್ಡ್ ಮಾಡಿ ಎತ್ತಿಟ್ಕೊಳ್ತಾ ಇದ್ದೀನಿ. ನಂತರ ಇನ್ನೊಂದು ಬ್ಲೌಸ್ ಪೀಸನ್ನು ನಾನು ಇಲ್ಲಿ ತೆಗೆದುಕೊಂಡಿದ್ದೀನಿ. ಒಂದು ಸ್ವಲ್ಪ ಡಿಸೈನ್ ಆಗಿರುವಂಥ ಬ್ಲೌಸ್ ಪೀಸನ್ನು ತೊಗೊಂಡಿದ್ದೀನಿ. ಇನ್ನೊಂದು ಪ್ಲೈನ್ ಆಗಿರುವಂಥ ಬ್ಲೌಸ್ ಪೀಸನ್ನು ತೊಗೊಂಡು ಈ ರೀತಿ ನಾನು ಫೋಲ್ಡ್ ಮಾಡ್ಕೊಳ್ತಾ ಇದ್ದೀನಿ. 4 ಬೆರಳು ಅಗಲ ಬರುತ್ತಲ್ವ, 4 ಬೆರಳಷ್ಟು ಅಗಲ ನಾವಿಲ್ಲಿ ನೆರಿಗೆಗಳನ್ನ ನೀಟಾಗಿ ಜೋಡಿಸ್ಕೊಂಡು ಆ ಸೈಡು ಈ ಸೈಡು ಬಟ್ಟೆ ಪಿನ್ನಿಂದ ಆದರೂ ನಾವು ಸೆಕ್ಯೂರ್ ಮಾಡ್ಕೋಬೋದು ಅಥವಾ ಗುಂಡು ಪಿನ್ನಿಂದ ಆದರೂ ಸೆಕ್ಯೂರ್ ಮಾಡ್ಕೋಬೋದು. ನಂತರ ನಾವು ಈ ರೀತಿ ವಿ ಶೇಪಲ್ಲಾದರೂ ಹಾಕ್ಕೋಬೋದು ಅಥವಾ ಈ ರೀತಿಯಾಗಿ ನಾನು ಇವಾಗ ತೋರಿಸ್ತಾ ಇದ್ದೀನಲ್ಲ ಈ ರೀತಿಯಾಗಿ ಫೋಲ್ಡ್ ಮಾಡಿಕೊಂಡು ಈ ರೀತಿನಲ್ಲೂ ವಿ ಶೇಪ್ ಮಾಡ್ಕೋಬೋದು. ನಾನು ಈ ರೀತಿ ವಿ ಶೇಪ್ ಮಾಡ್ಕೊಳ್ತಾ ಇದ್ದೀನಿ. ಮಾಡಿಕೊಂಡು ಮಧ್ಯಕ್ಕೆ ನಾನು ಅಲ್ಲೊಂದು ಪಿನ್ನನ್ನು ಸೇರಿಸ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಬಟ್ಟೆ ಪಿನ್ನನ್ನು ಸೇರಿಸ್ಕೊಳ್ತಾ ಇದ್ದೀನಿ. ನೀವಿಲ್ಲಿ ಗುಂಡು ಪಿನ್ನು ಅಥವಾ ಬಟ್ಟೆ ಪಿನ್ನು ಯಾವುದಾದ್ರೂ ನೀವಿಲ್ಲಿ ಸೇರಿಸ್ಕೊಂಡು ಸೆಕ್ಯೂರ್ ಮಾಡ್ಕೋಬೋದು. ಮೊದಲೇ ಈ ರೀತಿ ನೆರಿಗೆ ಮಾಡಿ ಇಟ್ಕೊಂಡ್ರೆ 2 ರಿಂದ 3 ನಿಮಿಷದಲ್ಲಿ ದೇವಿಗೆ ಅಲಂಕಾರನ ಮಾಡಬಹುದು. ನಾನೀಗ 2 ಬ್ಲೌಸ್ ಪೀಸನ್ನು ನೆರಿಗೆ ಮಾಡಿ ಎತ್ತಿಟ್ಕೊಂಡಿದ್ದೀನಿ. ಹೇಗೆ ಅಲಂಕಾರ ಮಾಡೋದು ಅಂತ ನೋಡೋಣ. ನಾನಿಲ್ಲಿ ಒಂದು ಟೇಬಲ್ ಇಟ್ಕೊಂಡಿದ್ದೀನಿ. ಅದ್ರ ಮೇಲೆ ಒಂದು ಸಣ್ಣದಾಗಿರುವಂಥ ಮಣೆ ಇಟ್ಕೊಂಡಿದ್ದೀನಿ. ಮಣೆ ಮೇಲೆ ರಂಗೋಲಿ ಹಾಕಿ ಅಕ್ಕಿ ತುಂಬಿಸಿರೋ ತಟ್ಟೆಯನ್ನು ಇಟ್ಕೊಳ್ಳಿ. ತಟ್ಟೆ ಮೇಲೆ ನಾನಲ್ಲಿ ಸಣ್ಣದು ಒಂದು ಕಳಶದ ಬಿಂದಿಗೆಯನ್ನು ಇಟ್ಕೊಳ್ತಾ ಇದ್ದೀನಿ. ಚಿಕ್ಕದಾಗಿರುವಂಥ ಕಳಶದ ಬಿಂದಿಗೆ ಅಥವಾ ಕಳಶದ ಚೊಂಬನ್ನು ನೀವಿಲ್ಲಿ ಇಟ್ಕೋಬಹುದು. ನಂತರ ನಾನಿಲ್ಲಿ ಕಳಶದ ಬಿಂದಿಗೆಗೆ ಒಂದು ಕಡ್ಡಿಯನ್ನು ಕಟ್ಟಿ ಇಟ್ಕೊಳ್ತಾ ಇದ್ದೀನಿ. ಸಣ್ಣದಾಗಿ ಏನು ನಾವು ಪ್ಲೀಟ್ಸ್ ಮಾಡ್ಕೊಂಡಿರ್ತೀವಿ ಆ ಪ್ಲೀಟ್ಸನ್ನು ಕಳಶದ ಹಿಂಭಾಗದಿಂದ ತೊಗೊಂಡ್ಬರಬೇಕು. ಮುಂಭಾಗಕ್ಕೆ ತೊಗೊಂಡು ಬಂದು ಎರಡು ಸೈಡು ತುದಿಗಳನ್ನ ನಾವು ಸಮವಾಗಿ ಇಲ್ಲಿ ಜೋಡಿಸ್ಕೋಬೇಕಾಗತ್ತೆ. ನಂತರ ನಾನೇನು ಪ್ಲೀಟ್ಸ್ ಮಾಡಲಿಕ್ಕೆ ಹಾಕ್ಕೊಂಡಿದ್ದೆ ಅದೇ ಕ್ಲಿಪ್ಪನ್ನು ರಿಮೂವ್ ಮಾಡಿಬಿಟ್ಟು 2 ಸೈಡಿನ ನೆರಿಗೆಗಳನ್ನ ಜೋಡಿಸ್ಕೊಂಡು ನಾನಲ್ಲಿ 2 ಸೈಡು ನಾನು ಕ್ಲಿಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಕಳಶದ ಬಿಂದಿಗೆ ಹತ್ರನೂ ಕ್ಲಿಪ್ಪನ್ನು ಸೇರಿಸ್ಕೊಂಡಿದ್ದೀನಿ. ನಂತರ ಮುಂಭಾಗಕ್ಕೂ ಕ್ಲಿಪ್ಪನ್ನು ಸೇರಿಸ್ಕೊಂಡು ನಂತರ ನಾನಲ್ಲಿ ಬಟ್ಟೆ ಪಿನ್ನಿಂದ 2 ಸೈಡ್ನ ನೆರಿಗೆಗಳನ್ನ ಜೋಡಿಸ್ಕೊಂಡು ಪಿನ್ನನ್ನು ಸೇರಿಸ್ಕೊಂಡಿದ್ದೀನಿ. ನಂತರ ಇನ್ನೊಂದು ಬ್ಲೌಸ್ ಪೀಸನ್ನು ನಾವು ವಿ ಶೇಪಲ್ಲಿ ಪ್ಲೀಟ್ಸ್ ಮಾಡಿ ಇಟ್ಕೊಂಡಿರ್ತೀವಲ್ಲ ಆ ಪ್ಲೀಟ್ಸನ್ನು ತೊಗೊಬಂದು 2 ಕಡ್ಡಿ ಏನು ಕಟ್ಟಿರ್ತೀವಿ ಆ ಕಡ್ಡಿಯ ಮೇಲ್ಗಡೆ ಹಾಕಿ ವಿ ಶೇಪನ್ನು ಮುಂದ್ಗಡೆ ಬರೋ ರೀತಿಯಲ್ಲಿ ಮಾಡ್ಕೋಬೇಕು. ವಿ ಶೇಪಿಂದನೇ ನಾವು ಬಿಂದಿಗೆ ಅಥವಾ ಕಳಶದ ಚೊಂಬನ್ನು ಕವರ್ ಮಾಡಿಕೊಂಡು ನಂತರ ಸೊಂಟಕ್ಕೆ ಒಂದು ಶೇಪನ್ನು ಕೊಟ್ಕೋಬೇಕಾಗತ್ತೆ. ಆ ವಿ ಶೇಪ್ ತುದಿ ಏನು ಬರುತ್ತೆ ಹಾಗೆ ಕೆಳಗಡೆ ನಾವೇನು ಪ್ಲೀಟ್ಸನ್ನು ಸೇರಿಸಿ ಪಿನ್ ಹಾಕ್ಕೊಂಡಿರ್ತೀವಿ ಅದ್ರ ಮೇಲೆ ಡಾಬನ್ನು ಸೇರಿಸಿ ನಂತರ ದೇವಿಗೆ ನಾನಿಲ್ಲಿ ಕೈಗಳನ್ನ ಸೇರಿಸ್ಕೊಳ್ತಾ ಇದ್ದೀನಿ. ಕೈ ಇತ್ತು ಅಂದರೆ ಸೇರಿಸ್ಕೊಳ್ಳಿ, ಇಲ್ಲ ಅಂದರೆ ಪರವಾಗಿಲ್ಲ. ನನ್ನ ಹತ್ರ ಕೈಗಳಿದೆ ಅಂತ ಹೇಳ್ಬಿಟ್ಟು ನಾನಿಲ್ಲಿ ದೇವಿಗೆ ಕೈಗಳನ್ನ ಸೇರಿಸ್ಕೊಳ್ತಾ ಇದ್ದೀನಿ. ಕೈಗಳನ್ನ ಸೇರಿಸ್ಕೊಂಡು ಅದೇ ಬ್ಲೌಸ್ ಪೀಸಿಂದ ಕವರ್ ಮಾಡ್ಕೊಳ್ತಾ ಇದ್ದೀನಿ. ನೀಟಾಗಿ 2 ಸೈಡು ದೇವಿಯ ಕೈಗಳನ್ನ ಫಿಕ್ಸ್ ಮಾಡ್ಕೊಳ್ಳಿ. ನಂತರ ಅದೇ ಬ್ಲೌಸ್ ಪೀಸಿಂದ ನೀಟಾಗಿ ಕವರ್ ಮಾಡ್ಕೊಳ್ಳಿ. ಹಾಗೆ ಕೆಳಗಡೆ ಇರುವಂಥ ಪ್ಲೀಟ್ಸಲ್ಲಿ ಹಾಕಿರುವಂಥ ಕ್ಲಿಪ್ಗಳನ್ನ ರಿಮೂವ್ ಮಾಡಿ ಪ್ಲೀಟ್ಸ್ಗಳನ್ನ ನೀಟಾಗಿ ಅರೇಂಜ್ ಮಾಡ್ಕೊಳ್ಳಿ. ನೀವು ಎಷ್ಟು ಚೆನ್ನಾಗಿ ಅರೇಂಜ್ ಮಾಡ್ಕೊಳ್ತೀರಾ ಅಷ್ಟು ನೀಟಾಗಿ ಕಾಣಿಸುತ್ತೆ.
ಒಂದರ ಪಕ್ಕ ಒಂದು ನೆರಿಗೆಗಳು ಬರಬೇಕು, ಆ ರೀತಿಯಲ್ಲಿ ಅರೇಂಜ್ ಮಾಡ್ಕೊಳ್ಳಿ. ನಾನು ನೋಡಿ ಈ ರೀತಿಯಾಗಿ ಅರೇಂಜ್ ಮಾಡ್ಕೊಳ್ತಾ ಇದ್ದೀನಿ. ನೀಟಾಗಿ ಎಲ್ಲ ನೆರಿಗೆಗಳು ಸ್ಪ್ರೆಡ್ ಆಗಬೇಕು, ಆ ರೀತಿಯಲ್ಲಿ ಸ್ಪ್ರೆಡ್ ಮಾಡಿಕೊಂಡು ನಂತರ ದೇವಿಗೆ ಒಡವೆಗಳನ್ನ ಸೇರಿಸಿ, ದೇವಿಗೆ ನಿಮ್ಮ ಬಳಿ ಇಟ್ಕೊಂಡಿರುವಂತಹ ಅಥವಾ ದೇವಿಗೋಸ್ಕರ ಇಟ್ಕೊಂಡಿರುವಂತಹ ಒಡವೆಗಳನ್ನ ಸೇರಿಸಿ ಕಳಶದ ಬಿಂದಿಗೆಗೆ ನೀರು ಅಥವಾ ಅಕ್ಕಿ ನಿಮ್ಮ ಪದ್ಧತಿಯ ಪ್ರಕಾರ ಸೇರಿಸಿ ಮಾವಿನ ಎಲೆ ಅಥವಾ ವೀಳ್ಯದೆಲೆಯನ್ನು ಇಟ್ಟು ತೆಂಗಿನಕಾಯಿ ಇಟ್ಟು ದೇವಿಗೆ ಮುಖಪದ್ಮವನ್ನು ಹಾಕಿ, ಹಾಗೆ ಜಡೆಬಿಲ್ಲೆ ಇದ್ದರೆ ಜಡೆಬಿಲ್ಲೆಯನ್ನು ಸೇರಿಸಿ ಹೂಗಳಿಂದ ದೇವಿಯನ್ನು ಅಲಂಕಾರ ಮಾಡಿ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಸಿಂಪಲಾಗಿ ಕ್ವಿಕ್ಕಾಗಿ ಈ ಅಲಂಕಾರನ ಮಾಡ್ಕೋಬೋದು. ಪೂರ್ತಿಯಾದ ಅಲಂಕಾರ ಆದ ನಂತರ ನೀವಿಲ್ಲಿ ದೇವಿಯನ್ನು ನೋಡ್ಬೋದು. ದೇವಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ ಅಂತ ಹೇಳಿ. ಈ ಅಲಂಕಾರ ನಿಮಗೆ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಕೊಡಿ. ಹೊಸದಾಗಿ ಯಾರೆಲ್ಲ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಟೇಕ್ ಕೇರ್. ಹ್ಯಾವ್ ಎ ನೈಸ್ ಡೇ.